ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಕುಕ್ಕಿಂಗ್ ವ್ಲಾಗ್. ಇವತ್ತು ನಾನು ಟೇಸ್ಟಿಯಾಗಿರೋ ಮಶ್ರೂಮ್ ಪುಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ಲಾ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ತುಪ್ಪ, ಎಣ್ಣೆ, ಪಲಾವ್ ಮಸಾಲ, ಅದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಮತ್ತು ಸೋಂಪು ಕಾಳು, ಆನಿಯನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೊಸರು, ಚಿಲ್ಲೀಸ್, ಪುದೀನ, ಕೊತ್ತಂಬರಿ, ಚಿಕನ್ ಮಸಾಲ, ಗರಂ ಮಸಾಲ, ಉಪ್ಪು, ಅರಿಶಿನದ ಪುಡಿ, ಬಿರಿಯಾನಿ ಮಸಾಲ, ಖಾರದ ಪುಡಿ, ಟೊಮ್ಯಾಟೊ, ಮೊಸರು ಮತ್ತು ತೊಳೆದಿಟ್ಟುಕೊಂಡಿರುವಂಥ ಮಶ್ರೂಮ್, ಒಂದು 30 ಮಿನಿಟ್ಸ್ ಸೋಕ್ ಮಾಡಿರುವಂಥ ರೈಸು. ಈಗ ನಾನು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಇದಕ್ಕೆ 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಇನ್ನೇನು ಸ್ವಲ್ಪ ಕಾಯ್ತಿದೆ ಅನ್ನೋ ಅಷ್ಟೊತ್ತಿಗೆ ನಾನು ಇದಕ್ಕೆ ಒಂದು ಅರ್ಧ ಚಮಚ ಅಷ್ಟು ತುಪ್ಪನ ಸೇರಿಸ್ಕೊಳ್ತೀನಿ. ಯಾಕೆ ಅಂತಂದರೆ ಇಲ್ಲಿ 3 ಬೆನಿಫಿಟ್ಸ್ ಇದೆ. ಒಂದು, ತುಪ್ಪ ಹಾಕೋದ್ರಿಂದ ಅನ್ನ ಉದುರಾಗಿ ಬರುತ್ತೆ. ಇನ್ನೊಂದು, ಅದರಲ್ಲಿ ಖಾರ ಮಸಾಲೆ ಏನಾದರೂ ಜಾಸ್ತಿ ಆಗಿದ್ದರೆ ಅದು ಬ್ಯಾಲೆನ್ಸ್ಡ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಬಂದು ಅದ್ರ ಅರೋಮಾ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾನು ಪಲಾವ್ ಮಿಕ್ಸ್ ಏನಿತ್ತು ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಹಸಿ ಮೆಣಸಿನ್ಕಾಯಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಎಲ್ಲ ಎಣ್ಣೆಯಲ್ಲಿ ಆ ಖಾರ ಬಿಟ್ಕೊಂಡಾಗ ನಿಮ್ಗೆ ಅಷ್ಟು ಖಾರ ಅನಿಸೋದಿಲ್ಲ. ಈಗ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಹಾಗೆ ಹುರ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆನಿಯನ್ಸ್ನ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೋತೀನಿ. ಈಗ ನಾನು 1 ಚಮಚ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಇದರಲ್ಲಿ ಹಾಕಿದೆ, ಬಟ್ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಚೆನ್ನಾಗಿ ಹುರ್ಕೊಂಡು ಆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ಹಸಿ ವಾಸನೆ ಬರಬಾರ್ದು, ಎಣ್ಣೆಯಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಕೊತ್ತಂಬರಿ, ಪುದೀನವನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಎಣ್ಣೆಯಲ್ಲಿ ಅದರದ್ದು ಆ ಅರೋಮಾ, ಫ್ರೇಗ್ನೆನ್ಸ್ ಏನಿದೆ ಅದು ಚೆನ್ನಾಗಿ ಬಿಟ್ಕೋಬೇಕು. ಅದಕ್ಕೋಸ್ಕರ ಸೊ ಚೆನ್ನಾಗಿ ಹುರ್ಕೊಂಡು ಒಂದು 2 ನಿಮಿಷ ಹಾಗೆ ಬಿಡಿ. ಅದಾದ ನಂತರ ನೀವು ನೋಡ್ತಿರ್ಬೋದು ನೀಟಾಗಿ ಎಣ್ಣೆಲೆಲ್ಲ ಬೆಂದಿದೆ. ಈಗ ನಾನು ಟೊಮ್ಯಾಟೋಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು 1.5 ಟೊಮ್ಯಾಟೊ ತೊಗೊಂಡಿದ್ದೀನಿ. ಸೊ ನೀವು ನಿಮ್ಮ ಎಷ್ಟು ಲೋಟ ಅಕ್ಕಿ ಹಾಕ್ಕೊಳ್ತೀರೋ ನಿಮ್ಮ ಅನುಸಾರ ತಕ್ಕನಂಗೆ ಹಾಕ್ಕೊಳ್ಬೋದು. ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಆ ಟೊಮ್ಯಾಟೊ ಬೇಯಲಿ ಅಂತ ಹೇಳಿ. ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಅರ್ಧ ಬೆಂದಾಗ ತೋರಿಸ್ತೀನಿ. ನೋಡ್ಬೋದು ಒಂದು ಅರ್ಧ ಬೆಂದಿದೆ ಟೊಮ್ಯಾಟೊ. ಈಗ ನೋಡಿ ಪೂರ್ತಿ ಬೆಂದಿದೆ, ಟೊಮ್ಯಾಟೊ ಫುಲ್ಲು ಸ್ಮ್ಯಾಶ್ ಆಗಿದೆ. ಸೊ ಈ ಟೈಮಲ್ಲಿ ನಾನು ತೊಳೆದಿಟ್ಕೊಂಡಿರುವಂಥ ಮಶ್ರೂಮ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಶ್ರೂಮ್ನ ಹಾಕ್ಕೊಳ್ಳೋಣ. ಸೊ ಮಶ್ರೂಮ್ಗೆ ನಾನು ಆವಾಗಲೇ ತೋರಿಸ್ದೆ ಅಲ್ವಾ, ಚಿಕನ್ ಮಸಾಲ, ಗರಂ ಮಸಾಲ ಮತ್ತು ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನದ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 5 ನಿಮಿಷ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಈಗ ನೋಡಿ ಮಶ್ರೂಮ್ ನೀಟಾಗಿ ಆ ಮಸಾಲಾಗೆಲ್ಲ ಕೋಟಾಗಿ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾನೊಂದು ಅರ್ಧ ಬಟ್ಲಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಒಂದು ಅನ್ನ ಕೂಡ ಉದುರಾಗಿ ಬರುತ್ತೆ. ಆ್ಯಂಡ್ ಆ ಮಸಾಲ ಏನಾದರೂ ತುಂಬ ಜಾಸ್ತಿ ಆಗಿತ್ತು ಅಂತ ಅಂದಾಗ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಬಾಡಿಸ್ಕೊಂಡು ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಒಂದು 5 ನಿಮಿಷ ಬಿಡಬೇಕು. ಈಗ ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ.
ಸೊ ಈ ಟೈಮಲ್ಲಿ ನಾನು ನನ್ನ ಅಳತೆಗೆ ತಕ್ಕನಂಗೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಬಿಕಾಸ್ ಮಶ್ರೂಮಲ್ಲೂ ಕೂಡ ನೀರಿನ ಅಂಶ ಇರೋದ್ರಿಂದ, ಮೊಸರು ಕೂಡ ಹಾಕಿರ್ತೀವಿ, ಅದರಿಂದ ಸ್ವಲ್ಪ ಕಮ್ಮಿ, ಒಂದು ಅರ್ಧ ಲೋಟ ಕಮ್ಮಿನೇ ಇಟ್ಕೊಂಡ್ರೆ ನಿಮಗೆ ಉದ್ರಾಗಿ ಚೆನ್ನಾಗಿ ಬರುತ್ತೆ. ಈಗ ನಾನು ಟೇಸ್ಟ್ ಮಾಡಿ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಕುದಿ ಬಂದ ತಕ್ಷಣ ನೋಡಿ ಕುದಿ ಬರ್ತಿದೆ. ಈಗ ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 3 ವಿಷಲ್ ಆದ ನಂತರ ಉದ್ರುದಾದ ಮಶ್ರೂಮ್ ಬಿರಿಯಾನಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್